ನಮ್ಮ ರಾಜ್ಯದಲ್ಲಿ ಕಾರ್ಮಿಕ ಹೋರಾಟದ ಮೂಲಕವೇ ರಾಜಕೀಯ ಪ್ರವೇಶ ಮಾಡಿದ ಸಾಕಷ್ಟು ನಾಯಕರಿದ್ದಾರೆ. ಆದ್ರೆ ಇವರು ಮಾರ್ಕ್ಸ್ವಾದದ ಅನುಯಾಯಿ. ಹೋರಾಟ ಅನ್ನೋದು ಅವರ ರಕ್ತದಲ್ಲೇ ಬೆರೆತು ಹೋಗಿದೆ. ನೋಡೋಕೆ ಹೊರಟಾಗಿದ್ರು ಅವರೊಬ್ಬ ಸಂಘಟನಾ ಚತುರ. ಶಾಸಕರಾಗಿದ್ದುಕೊಂಡು ಭ್ರಷ್ಟಾಚಾರ ವಿರುದ್ಧ ಹೋರಾಟ ನಡೆಸಿದ ವ್ಯಕ್ತಿಯೊಬ್ಬರ ಸ್ಟೋರಿ ಇಲ್ಲಿದೆ ನೋಡಿ. ಇಂದು ಅಧಿಕಾರ ಪಡೆಯಬೇಕಂದ್ರೆ ಹಣ ಇರಲೇಬೇಕು ಅನ್ನೋದು ಅಲಿಖಿತ ನಿಯಮ. ಮತದಾರರಿಗೆ ಹಣ ಹಂಚೋದು ಇಂದು ದೊಡ್ಡ ವಿಷಯವೇ ಅಲ್ಲ. ಆದ್ರೆ ಈ ಹಣ ಹಂಚೋ ಸಂಸ್ಕೃತಿಯೇ ದೊಡ್ಡ ಅಪರಾಧ ಎನ್ನುತ್ತಾ ಹೋರಾಡುತ್ತಿದ್ದಾರೆ ಓರ್ವ ವ್ಯಕ್ತಿ. ಬಂಡವಾಳಶಾಹಿ ಪಕ್ಷಗಳ ವಿರುದ್ಧ ತೊಡೆತಟ್ಟಿ ಬಡವರೋ ರೈತರೋ ಕಾರ್ಮಿಕರನ್ನ ಸಂಘಟಿಸಿ ಗೆದ್ದು ಬಂದ ಹೋರಾಟಗಾರ ಅವರು. ಆ ಹೋರಾಟಗಾರ ಬೇರ್ಯಾರೂ ಅಲ್ಲ, ಅವರೇ ಮಾಜಿ ಶಾಸಕ ಜಿ.ವಿ. ಶ್ರೀರಾಮರೆಡ್ಡಿ. ಜಿ.ವಿ. ಶ್ರೀರಾಮರೆಡ್ಡಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಸಿಪಿಐಎಂ ಅಭ್ಯರ್ಥಿ. ಕ್ಷೇತ್ರದ ಜನರ ಪಾಲಿಗೆ ಕ್ರಾಂತಿಕಾರಿ ಅಭ್ಯರ್ಥಿ. ಬಡವರ ಬಂಧು, ದೀನ ದಲಿತರ ಸಹೋದರ. ಯಾಕಂದ್ರೆ ಶ್ರೀರಾಮರೆಡ್ಡಿ ನೋಡೋಕೆ ಎಷ್ಟು ಸಿಂಪಲ್ ಆಗಿದ್ದಾರೋ ಅವರ ಬದುಕು ಕೂಡ ಅಷ್ಟೇ ಸಿಂಪಲ್. ಮೇಲ್ನೋಟಕ್ಕೆ ಕೊಂಚ ಒರಟಾಗಿ ಕಾಣ್ತಾರೆ. ಯಾಕಂದ್ರೆ ಅವರ ಬದುಕೆ ಒಂದು ಹೋರಾಟ. ಅವರು ಕೆಂಪು ಬಾವುಟ ಹಿಡಿದು ಹೋರಾಟಕ್ಕೆ ನಿಂತ್ರೆ ಸಾವಿರ ಸಾವಿರ ಸೈನಿಕರು ಕರೆಯದೆ ಬಂದು ಸೇರ್ತಾರೆ. ಶ್ರೀರಾಮರೆಡ್ಡಿ ಅವರ ಹೋರಾಟಕ್ಕೆ ಅಂತ ಶಕ್ತಿ ಇದೆ. ಅಂದ್ಹಾಗೆ ಈ ಹೋರಾಟಗಾರ ಜನನಾಯಕರಾಗಿದ್ದೇ ಒಂದು ರೋಚಕ ಕತೆ. ಶ್ರೀರಾಮರೆಡ್ಡಿ ಮೂಲತಃ ಚಿಂತಾಮಣಿ ತಾಲೂಕಿನ ಬೈರೇಬಂಡ ಗ್ರಾಮದಲ್ಲಿ ಜನಿಸಿದವರು. ಬಡತನ ಬಾಲ್ಯದಲ್ಲೇ ಪರಿಚಯವಾಗಿತ್ತು. ಹೋರಾಟ ವಿದ್ಯಾರ್ಥಿ ದಶೆಯಿಂದಲೇ ಮೈಗೂಡಿತ್ತು. ಶಿಕ್ಷಣದ ಜೊತೆಗೆ ರೈತ ಹಾಗೂ ಕಾರ್ಮಿಕ ಹೋರಾಟಗಳಲ್ಲಿ ಚಳವಳಿಗಳಲ್ಲಿ ಪಾಲ್ಗೊಂಡ ಶ್ರೀರಾಮರೆಡ್ಡಿ ಮುಂದೆ ವಿದ್ಯಾರ್ಥಿ ಸಂಘಟನೆಯಲ್ಲೇ ಸಕ್ರಿಯರಾದರು. 1970-71ರಲ್ಲಿ ಮೊದಲನೇ ವರ್ಷದ PUCಗೆ ಸೇರಿದಾಗ ಈ ದೇಶದ ವಿದ್ಯಾರ್ಥಿ ಸಂಘಟನೆಯ ಒಂದು ಅಖಿಲ ಭಾರತ ಸಮ್ಮೇಳನ ಕೇರಳ ರಾಜ್ಯದ ತಿರುವನಂತಪುರದಲ್ಲಿ ನಡೀತಾ ಇದೆ ಅಂತ ಗೊತ್ತಾಗಿ ನಾನು ಅದಕ್ಕೆ ಹಾಜರಾಗಿದ್ದೆ. ಸಮಾವೇಶಕ್ಕೆ ಹೋಗಿ ಬಂದ ಮೇಲೆ ನನಗೊಂದು ಸ್ಪಷ್ಟವಾದಂಥ ತಿಳುವಳಿಕೆ ನನ್ನಲ್ಲಿ ಬರಲಿಕ್ಕೆ ಪ್ರಾರಂಭ ಆಯಿತು. ಈ ದೇಶದ ಬಗ್ಗೆ, ದೇಶದ ರಾಜಕಾರಣದ ಬಗ್ಗೆ, ಸೈದ್ಧಾಂತಿಕ ಪ್ರಶ್ನೆಗಳ ಬಗ್ಗೆ ಇವೆಲ್ಲವೂ ಕೂಡ ಒಂದು ತಿಳುವಳಿಕೆ ಬರಲಿಕ್ಕೆ ಪ್ರಾರಂಭ ಆಯಿತು. ಹೋರಾಟದ ಕಿಚ್ಚು ಮೈಗೂಡಿದ್ರಿಂದ ಶ್ರೀರಾಮರೆಡ್ಡಿ ಅವರು PUC ಓದುತ್ತಿದ್ದಾಗ ಕೇರಳದಲ್ಲಿ ನಡೆದ ಸಮಾವೇಶವೊಂದಕ್ಕೆ ಹೋಗಿ ಬಂದ್ರು. ಆಗ್ಲೇ ಮಾರ್ಕ್ಸ್ವಾದ ಅವರನ್ನ ಇಂಪ್ರೆಸ್ ಮಾಡಿದ್ದು. ಬಳಿಕ ಮಾರ್ಕ್ಸ್ವಾದದ ಬಗ್ಗೆ ಓದಿ ತಿಳಿದ್ರು. ಸ್ನೇಹಿತರ ಜೊತೆ ಚರ್ಚಿಸಿದ್ರು. ಕೊನೆಗೆ ಸಿಪಿಐಎಂ ಪಕ್ಷವನ್ನ ಸೇರ್ಪಡೆಗೊಂಡ್ರು. ದೊಡ್ಡ ದೊಡ್ಡ ಚಳವಳಿಗಳಲ್ಲಿ ಮುಂಚೂಣಿಯಲ್ಲಿ ಭಾಗವಹಿಸಿದ್ರು. ಆ ಮೂಲಕ ಸೆರೆವಾಸವನ್ನು ಅನುಭವಿಸಿ ಬಂದ್ರು. ಬಡವರಿಗೆ ಬಂಜರ ಭೂಮಿ ಹಂಚಿಕೊಡಿ ಭೂಹೀನರಿಗೆ ಅಂತೇಳಿ ಅದನ್ನು ಪ್ರಾರಂಭ ಮಾಡಿದ್ದು ಕೂಡ ಮೊದಲು ಪ್ರಾರಂಭ ಆಗಿದ್ದು ಚಿಂತಾಮಣಿಯಿಂದ ನಾವು SFIಯಲ್ಲಿದ್ದಂಥ ವಿದ್ಯಾರ್ಥಿಗಳ ಹಳ್ಳಿಗಳಿಗೆ ಹೋಗಿ ಅವರನ್ನು ಸಂಘಟನೆ ಮಾಡಿದ್ವಿ. ಮತ್ತು ಇಡೀ ಕಮ್ಯುನಿಸ್ಟ್ ಪಕ್ಷ ಮತ್ತು ರೈತ ಸಂಘಗಳ ಜೊತೆಗೆ ಸೇರಿ ನಾವು ಇಡೀ ಜಿಲ್ಲೆಯಲ್ಲಿ ಒಂದು ದೊಡ್ಡ ಹೋರಾಟ ನಡೆಸಿದ್ವಿ. ನಾನು ಮೊಟ್ಟ ಮೊದಲು ನನ್ನ ಜೈಲುವಾಸ ಪ್ರಾರಂಭ ಆಗಿದ್ದು ಆ ಹೋರಾಟದಿಂದ. ಶ್ರೀರಾಮರೆಡ್ಡಿ ಅವರು ಎಂದೋ ಶಾಸಕರಾಗೋ ಕನಸು ಕಂಡಿರಲಿಲ್ಲ. ಆದ್ರೆ ಸಮಾಜದಲ್ಲಿ ಸಮಾನತೆ ನೆಲೆಸಬೇಕು ಅನ್ನೋ ಕನಸು ಕಂಡಿದ್ರು. ಬಡವ ಹಾಗೂ ಶೋಷಿತರ ಪರವಾಗಿ ಹೋರಾಟ ನಡೆಸಿದ್ರು. ಹೀಗಿರುವಾಗಲೇ ಅಂದ್ರೆ 1994ರಲ್ಲಿ ಚುನಾವಣೆಗೆ ನಿಲ್ಲಬೇಕಾದ ಅನಿವಾರ್ಯತೆಯೊಂದು ಎದುರಾಯಿತು. ಆಗ ಸ್ವತಃ ಪಕ್ಷದ ಕಾರ್ಯಕರ್ತರೇ ಜನರಿಂದ, ರೈತರಿಂದ ಹಾಗೂ ಕಾರ್ಮಿಕರಿಂದ ಹಣ ಸಂಗ್ರಹಿಸಿ ಶ್ರೀರಾಮರೆಡ್ಡಿ ಅವರ ಪರವಾಗಿ ಚುನಾವಣಾ ಪ್ರಚಾರ ಮಾಡಿದ್ರು. ಆರಂಭದಿಂದಲೂ ಕ್ಷೇತ್ರದಲ್ಲಿ ಹೋರಾಟಗಾರ ಎಂದು ಗುರುತಿಸಿಕೊಂಡಿದ್ದ ಶ್ರೀರಾಮರೆಡ್ಡಿ ಅವರಿಗೆ ಮೊದಲ ಚುನಾವಣೆಯಲ್ಲೇ ಅಭೂತಪೂರ್ವ ಗೆಲುವು ಸಿಕ್ತು. ನಾನು ಯಾವತ್ತೂ ಚುನಾವಣಾ ರಾಜಕಾರಣದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಒಂದೇ ಒಂದು ಅಂಶ ಕೂಡ ನಾನು ಎಂದೂ ಆಲೋಚನೆ ಮಾಡಿದವನಲ್ಲ 85ರವರೆಗೂ. ಆದರೆ ಚುನಾವಣೆಯಲ್ಲಿ ಭಾಗವಹಿಸಿದ್ದೀನಿ, ನಾನು ಚುನಾವಣಾ ಕೆಲಸದಲ್ಲಿ ಭಾಗವಹಿಸಿದ್ದೀನಿ 72ರಿಂದ. ಆದರೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತೇಳಿ ನಾನು ಎಂದೂ ಕೂಡ ನಾನು ಅಂದುಕೊಂಡಿರಲಿಲ್ಲ.
ಮತ್ತು ನನಗೆ ವೈಯಕ್ತಿಕವಾಗಿ ಈ ಚುನಾವಣಾ ರಾಜಕಾರಣದ ಬಗ್ಗೆ ಸಾಕಷ್ಟು ನನ್ನದೇ ಆದಂಥ ಅಭಿಪ್ರಾಯಗಳಿವೆ. ಇದೊಂದೇ ಅಲ್ಲ, 2004ರ ಚುನಾವಣೆಯಲ್ಲೂ ಶ್ರೀರಾಮರೆಡ್ಡಿ ಜಯಗಳಿಸಿದ್ರು. ಶಾಸಕರಾದ ಶ್ರೀರಾಮರೆಡ್ಡಿ ಎಂದೋ ಬೆಂಗಳೂರು ಸೇರಿ ಬೆಚ್ಚಗೆ ಕೂರ್ಲಿಲ್ಲ. ಕ್ಷೇತ್ರದ ಸಮಸ್ಯೆಗಳತ್ತ ಗಮನ ಹರಿಸಿದ್ರು. ಬಡ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ರು. ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದ್ರು. ತೀರಾ ಹಿಂದುಳಿದಿದ್ದ ಬಾಗೇಪಲ್ಲಿ ಗುಡಿಬಂಡೆ ಕ್ಷೇತ್ರದಲ್ಲಿ ನೀರು, ರಸ್ತೆ, ಚರಂಡಿ, ಶಾಲೆ ಹೀಗೆ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಶಾಸಕರಾಗಿದ್ದುಕೊಂಡೇ ಸಾಕಷ್ಟು ಹೋರಾಟಗಳಲ್ಲಿ ಪಾಲ್ಗೊಂಡ್ರು. ರಾಜ್ಯದ ಸಂಪತ್ತನ್ನ ಲೂಟಿ ಮಾಡುತ್ತಿದ್ದ ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ಕಿಡಿಕಾರಿದ್ರು. ಭ್ರಷ್ಟಾಚಾರದ ವಿರುದ್ಧ ನ್ಯಾಯಾಲಯದಲ್ಲೂ ಹೋರಾಟ ಆರಂಭಿಸಿದ್ರು. ಬೇರೆ ರಾಜಕಾರಣಿಗಳಿಗೂ ಇವ್ರಿಗೂ ಇರತಕ್ಕಂತಹ ಒಂದು ವ್ಯತ್ಯಾಸ ಏನಂತಂದರೆ, ಸಾಮಾನ್ಯ ಜನರು, ಅವು ಯಾರೇ ಆಗಿರ್ಬೋದು, ಸಾಮಾನ್ಯ ಜನರು ನೇರವಾಗಿ ಅವ್ರ ಮನೆ ಹತ್ರ ಬಂದು ಅವ್ರ ಬಾಗಿಲು ಹೊಡೆದು ಅವ್ರನ್ನ ಸಂಪರ್ಕಿಸಿ ಅವರ ತೊಂದರೆಗಳನ್ನು ಹೇಳಿಕೊಂಡು ಅದಕ್ಕೆ ಪರಿಹಾರವನ್ನು ಪಡ್ಕೊಂಡು ಅವ್ರು ಹೋಗ್ಬೋದು. ಈ ಥರ ಒಂದು ಗುಣ ಇರೋದ್ರಿಂದಲೇ ನನ್ನ ಪ್ರಕಾರ ಈ ಬಾಗೇಪಲ್ಲಿ ಅಂತಹ ಕ್ಷೇತ್ರದಲ್ಲಿ ಅವರು ಇಷ್ಟು ಕಾಲ ಉಳಿಯಲಿಕ್ಕೆ ಸಾಧ್ಯವಾಗಿದೆ ಅಂತ ನಾನಾದರೂ ಹೇಳ್ತೀನಿ. ಅವರು ಎಂದೂ ಕೂಡ ಸುಳ್ಳು ಮತ್ತು ಈ ಭ್ರಷ್ಟಾಚಾರ ಮತ್ತು ಈ ಸೋಮಾರಿತನಗಳನ್ನು ಯಾರು ಮೈಗೂಡಿಸ್ಕೊಳ್ತಾರೆ ಅದನ್ನು ನಾವು ಸಹಿಸಲ್ಲ. ಮತ್ತು ಯಾವತ್ತೂ ಕೂಡ ಅವರು ನೇರವಾಗಿ ಮಾತಾಡ್ತಕ್ಕಂಥದ್ದು, ವಸ್ತುನಿಷ್ಠತೆಯನ್ನು ಮಾತ್ರ ಮಾತಾಡೋದು ಹೊರತು ಬೇರೆ ಯಾವುದೋ ಒಂದು ಅವಕಾಶಕ್ಕೇನೋ ಮಾತಾಡಬೇಕು ಅಂತ ಮಾತಾಡ್ತಕ್ಕಂಥದ್ದು ಮನೋಭಾವನೆ. ಶ್ರೀರಾಮರೆಡ್ಡಿ ಅವರು ಇಂದಿಗೂ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರೋದು ಅವರ ಸರಳತೆಯಿಂದಲೇ. ಐಷಾರಾಮಿ ಕಾರು, ಭವ್ಯ ಬಂಗಲೆ, ಮನೆ ತುಂಬ ಆಳು ಕಾಳು, 108 ಎಕರೆ ಜಮೀನಿನ ಆಸೆ ಇವರಿಗಿಲ್ಲ. ಯಾಕಂದ್ರೆ ಹೋರಾಟವೇ ಇವರ ಬದುಕು, ಸಮಾನತೆಯೇ ಇವರ ಜಾತಿ, ಸರ್ವರಿಗೂ ಸಮಬಾಳ್ವೆ ಅನ್ನೋದೇ ಇವರ ಸಿದ್ಧಾಂತ. ಸ್ವಾರ್ಥರಹಿತ ಹಾಗೂ ಪ್ರಾಮಾಣಿಕ ರಾಜಕಾರಣಿ ಶ್ರೀರಾಮರೆಡ್ಡಿ ಈಗ ಮತ್ತೆ ಚುನಾವಣಾ ಅಖಾಡಕ್ಕೆ ಜಿಗಿದಿದ್ದಾರೆ. ಈ ಬಾರಿ ಸ್ವತಃ ಪಕ್ಷದ ಕಾರ್ಯಕರ್ತರೇ ರೆಡ್ಡಿ ಪರವಾಗಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮತ್ತೊಮ್ಮೆ ಬಾಗೇಪಲ್ಲಿಯ ಕ್ರಾಂತಿಕಾರಿಯನ್ನ ಆರಿಸಿ ಕಳುಹಿಸುವ ಪಣ ತೊಟ್ಟಿದ್ದಾರೆ. ಮಾಜಿ ಶಾಸಕರೊಬ್ಬರು ಇವತ್ತಿಗೂ KSRTC ಬಸ್ನಲ್ಲೇ ಓಡಾಡ್ತಾರೆ. ಅವ್ರು ಯಾರು ಅನ್ನೋದನ್ನ ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಯಾವುದಾದ್ರೂ MLA ನಿತ್ಯವೂ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡೋದನ್ನ ನೀವು ಕೇಳಿದ್ದೀರಾ? ಅಂತಹ ಓರ್ವ ರಾಜಕಾರಣಿ ನಮ್ಮದೇ ರಾಜ್ಯದಲ್ಲಿದ್ದಾರೆ. ಅವರು ನಿತ್ಯ